ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತಾರೆ. ಕರೆಕ್ಟ್ ಆಗಿ ನೋಡೋ ಆಮೇಲೆ ಇಲ್ಲ ಇಲ್ಲ ಇದು ಕಾನ್ಫಿಡೆನ್ಸ್ ಪಾರ ಆಯ್ತದ ಕಣ. ನಾನೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕೆ ಬರುತ್ತೆ. ನಾನು ಟೀಮ್ ಸೋಲುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಅದೀಗ ನನಗೂ ಅನ್ನಿಸ್ತಾರೆ ಎಷ್ಟು ಸ್ಟ್ರಾಂಗ್ ಇದ್ರು ಸೋಲ್ತಾ ಇದೀವಿ ಅಂದ್ರೆ ನನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂದ್ರೆ. ಅವ್ನ್ ಗೊತ್ತಾ ಕಾನ್ಫಿಡೆನ್ಸ್ ಇರೋದು ಅವ್ನು ಹೆಂಗೆ ಆಡಿದ್ರು ಅವನಂತೂ ನಾಮಿನೇಟ್ ಆಗಲ್ಲ ಅಂತ. ಇವ್ರು 3 ಜನ ಡಿಸ್ಕಸ್ ಮಾಡ್ಬಿಟ್ಟು ತಿರ್ಗಿ ನನ್ನ ತಲೆ ಮ್ಯಾಗ ಬರ್ತದೆ ಲಾಸ್ಟ್ ಅಲ್ಲಿ. ಸುಮ್ಮನೆ ನೋಡು ನಿಂದ ತಪ್ಪ ನಾನು ಮಾತಾಡಿದ್ರೆ ಸುಮ್ಮನೆ. ಹಾಯ್ ನಮಸ್ಕಾರ. ಈಗ ನೀವು ನೋಡಿರೋ ವಿಡಿಯೋದಲ್ಲಿ ಈಗ ಬಿಗ್ ಬಾಸ್ 2ನೇ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಆಡಿದ್ದಾರೆ ಮತ್ತು ಯಾರು ಗೆದ್ದಿದ್ದಾರೆ, ಟಾಸ್ಕ್ ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮತ್ತು ಇದರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಬಿಗ್ ಬಾಸ್ ಕೊಟ್ಟಿರುವ 2ನೇ ಟಾಸ್ಕ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿರುತ್ತೆ. ಅಂದರೆ ಇಟ್ಟಿಗೆಯ ಸಮತೋಲನ ಚಟುವಟಿಕೆ ಆಗಿರುತ್ತೆ. ಇದರಲ್ಲಿ 4 ಜನರು ಆಡುವ ಟಾಸ್ಕ್ ಆಗಿರುತ್ತೆ. ನಾಮಿನೇಟ್ ಆಗಿರುವ ತಂಡದಿಂದ 4 ಸ್ಪರ್ಧಿಗಳು ಮತ್ತು ನಾಮಿನೇಟ್ ಆಗದಿರುವ ತಂಡದಿಂದ 4 ಸ್ಪರ್ಧಿಗಳು. 4 ಸ್ಪರ್ಧಿಗಳು ಹಗ್ಗವನ್ನು ಬ್ಯಾಲೆನ್ಸ್ ಮಾಡುತ್ತಾ ಒಬ್ಬೊಬ್ಬರೇ ಹಗ್ಗದ ಸಹಾಯದಿಂದ ಬ್ಯಾಲೆನ್ಸ್ ಮಾಡುತ್ತಾ ಹೋಗಿ ಇಟ್ಟಿಗೆ ತುಂಡುಗಳನ್ನು ಹಲಗೆ ಮೇಲೆ ಇಡುವುದು, ಒಂದೊಂದರ ಮೇಲೆ ಒಂದೊಂದು ಜೋಡಿಸಬೇಕು. ಹಾಗೆ 8 ಇಟ್ಟಿಗೆಯ ತುಂಡುಗಳು ಇರುತ್ತವೆ. ಹಾಗೆ ಈ ಟಾಸ್ಕ್ನಲ್ಲಿ ಗಿಲ್ಲಿಯವರು ನಿನ್ನೆ ನೀವು ಆಡಿದ್ದೀರಿ, ಇವತ್ತು ನಾನು ಆಡುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಗಿಲ್ಲಿ, ಕಾವ್ಯ, ಸ್ಪಂದನ, ಧನುಷ್ ಈ 4 ಸ್ಪರ್ಧಿಗಳು ಸೇಫ್ ತಂಡದವರು ಆಡಿದ್ದಾರೆ. ನಿನ್ನೆಯ ಟಾಸ್ಕ್ ಗೆದ್ದವರು ನಾಮಿನೇಟ್ ಆದ ತಂಡ. ಹೀಗಾಗಿ ಸುದಿ ಅವರನ್ನು ಸೇವ್ ಮಾಡಿದ್ದಾರೆ. ಮತ್ತೆ ರಘು ಅವರನ್ನು ನಾಮಿನೇಟ್ ತಂಡಕ್ಕೆ ಹೋಗಿದ್ದಾರೆ. ಧನುಷ್ ಅವರು ಗಿಲ್ಲಿಗೆ ಹೇಳ್ತಾರೆ, ಕರೆಕ್ಟಾಗಿ ನೋಡು ಆಮೇಲೆ ಸೋತ್ರೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಕಾನ್ಫಿಡೆಂಟ್ ಇದೆ, ನಾನು ಆಡುತ್ತೇನೆ ಅಂತ ಗಿಲ್ಲಿ ಹೇಳ್ತಾನೆ. ಗಿಲ್ಲಿ ಅವರ ತಂಡ ಸೋತಿದೆ. ನೀವು ನೋಡಿರೋ ಹಾಗೆ ಬ್ಯಾಲೆನ್ಸ್ ಮಾಡಲು ಗಿಲ್ಲಿ ಅವರಿಗೆ ಆಗದ ಕಾರಣ ಅವರ ತಂಡ ಸೋತಿದೆ ಅಂತಾನೆ ಹೇಳ್ಬೋದು. ಇಷ್ಟು ಸ್ಟ್ರಾಂಗ್ ಇದ್ರೂ ಸೋತಿದ್ದೀವಿ ಅಂದರೆ ನನ್ನ ಮೇಲೆ ಏನೋ ನನಗೆ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಅಂತ ಗಿಲ್ಲಿ ಅವರು ಹೇಳ್ತಿದ್ದಾಗ, ಹಾಗೆ ಅಭಿ ಅವರು ಯಾರು ಹೆಂಗೆ ಆಡಿದ್ರು ನಾನಂತೂ ನಾಮಿನೇಟ್ ಆಗಲ್ಲ ಅಂತ ನನಗೆ ಗೊತ್ತು ಅಂತ, ಅದಕ್ಕೆ ಈ ರೀತಿ ಆಡ್ತಿದ್ದಾನೆ ಅಂತ ಹೇಳ್ತಾರೆ. ಈ 3 ಜನ ಸೇರಿ ಡಿಸ್ಕಸ್ ಮಾಡಿ ಇದು ನನ್ನ ತಲೆ ಮೇಲೆ ಬರುತ್ತೆ ಅಂತ ಗಿಲ್ಲಿ ಹೇಳಿದಾಗ, ಮಾಳು ಅವರು ಕರೆಕ್ಟ್ ಸಮಯಕ್ಕೆ ನಿನ್ನಿಂದ ಟಾಸ್ಕ್ ಸೋತಿದ್ದು ನಿಂದೇ ತಪ್ಪು ಅಂತ ಹೇಳಿದಾಗ ಎಲ್ಲರೂ ನಗುತ್ತಾರೆ. ಹಾಗಾದರೆ ವೀಕ್ಷಕರೇ, ನಾಮಿನೇಟ್ ಆಗಿರುವ ತಂಡ ಸೋಲುತ್ತೆ, ಆಪೋಸಿಟ್ ತಂಡ ಏನಿದೆ ಅವರು ಗೆಲ್ತಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನಾಮಿನೇಟ್ ಆಗಿರುವ ತಂಡಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರು ಸೇಫ್ ಆಗ್ತಾರೆ, ಯಾರು ನಾಮಿನೇಟ್ ಆಗ್ತಾರೆ ಅಂತ ಕಾದು ನೋಡೋಣ. ಹೀಗಾಗಿ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಅವರ ತಂಡ ಸೋತಿದೆ. ಮುಂಬರುವ ಟಾಸ್ಕ್ನಲ್ಲಿ ಗೆಲ್ಲಿ ಅಂತ ನಮ್ಮ ಆಶಯ. ಈ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.